ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. 2028ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗುವುದರಲ್ಲಿ ತಪ್ಪೇನಿಲ್ಲ. ಹೀಗೆ ಹೇಳಿದ್ದು ಲೋಕೋಪಯೋಗಿ ಇಲಾಖೆ ಸಚಿವ ಜಾರಕಿಹೊಳಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಿದ್ದಾರೆ. ಬರ ಪರಿಸ್ಥಿತಿ, ಲೋಕೋಪಯೋಗಿ ಇಲಾಖೆಯ ಅಭಿವೃದ್ಧಿ ಕಾಮಗಾರಿಗಳು, ರಾಜ್ಯದ ಅಭಿವೃದ್ಧಿ ಹಾಗೂ 2028ರ ಮುಖ್ಯಮಂತ್ರಿ ಅಭ್ಯರ್ಥಿ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳ ಕುರಿತು ಸಚಿವರಿಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಹಾಗಾದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನೆಲ್ಲ ಉತ್ತರ ನೀಡಿದ್ದಾರೆ, ಬನ್ನಿ ಈ ವಿಶೇಷ ಸಂದರ್ಶನವನ್ನು ಸಂಪೂರ್ಣವಾಗಿ ನೋಡೋಣ. ರಾಜ್ಯದ ಲೋಕೋಪಯೋಗಿ ಇಲಾಖೆ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ಈ ಒಂದು DKಶಿ ಅವರು ಮುಖ್ಯಮಂತ್ರಿ ಆದ ನಂತರ ವಿಶೇಷವಾಗಿ ಸಾಕಷ್ಟು ಬರ ಪರಿಶೀಲನೆಗೆ ಇದು ಮಾಡಿದ್ರು. ಇವತ್ತು ಸಹ ಅಧಿಕಾರಿಗಳ ವಿಡಿಯೋ ಸಂವಾದ ಮಾಡಿದ್ದೀರಾ. ಮುಖ್ಯಮಂತ್ರಿಗಳ ಉದ್ದೇಶ ಸಂವಾದ ಕಾರ್ಯಕ್ರಮದ ಅಧಿಕಾರಿಗಳನ್ನ ಚುರುಕುಗೊಳಿಸ್ಬೇಕು, ನಮ್ಮ ಆಡಳಿತ ಯಂತ್ರ ಚುರುಕುಗೊಳ್ಬೇಕು, ಬಹಳಷ್ಟು ಸಾರ್ವಜನಿಕರಿಗೆ ನಮ್ಮ ಸರ್ಕಾರದ ಸವಲತ್ತುಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅಧಿಕಾರಿಗಳ ಜೊತೆ ಸೂಚನೆ ಕೊಟ್ಟಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಮತ್ತು ಅವರು ಸಲಹೆಗಳನ್ನ ಪಡೆದು ಯಾವ ರೀತಿ ಆಡಳಿತ ಬೇಕಂತ ಇವತ್ತು ಸಲಹೆ ಕೊಡುವಂತ ಒಂದು ಕಾರ್ಯಕ್ರಮ. ಸರ್, ಈಗ ಇನ್ನೊಂದು ಸರ್, ವಿಶೇಷವಾಗಿ ಸಾಕಷ್ಟು ಇಲಾಖೆಗೆ ಸಂಬಂಧಿಸಿದಂತೆ ತಾವು ಏನೋ ಇನ್ನ ಹೆಚ್ಚಿನ ಖಾತೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಯುವಜನ ಸೇವೆ ಕೊಡ್ಬೇಕು ಅಂತ ಇಂಟ್ರೆಸ್ಟ್ ಆಗಿದ್ದೀರಾ? ಇಲ್ಲ, ಅದು ಕೇಳಿಲ್ಲ. ಅದು ಸರ್ಕಾರ ಕೊಡದು ಬಿಡುದು ಸರ್ಕಾರಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆ. ನಾವು ಈಗಿರುವಂತ ಖಾತೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ. ಈಗ ವಿಶೇಷವಾಗಿ ನಿಮ್ಮ ಅಭಿಮಾನಿಗಳು ಒಂದ್ ರೀತಿ ಇದೆ ಸರ್. 2028ಕ್ಕೆ ತಾವು ಸಹ ಸುಮಾರು ಸಲ ಹೇಳಿದಿರಾ, ನಾನು ಸಹ CM ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೆನ್ನೆ ಚಲುವರಾಯ ಸ್ವಾಮಿ ಅವರು 2028ಕ್ಕೂ ಸಹ DKಶಿ ಅವ್ರನ್ನ CM ಮಾಡ್ತೀನಿ ಅಂತ ಹೇಳಿದಾರೆ ಸರ್. ಅದ್ರಲ್ಲಿ ತಪ್ಪಿಲ್ಲ, ಆಗ್ಬಾರ್ದು. ಈಗ ಅವರು ಇನ್ನೂ ಅವ್ರ ಏನಂತ ಏನ್ ತೊಂದ್ರೆ ಏನಿಲ್ಲ, ಆಗ್ಬೋದು. ಪಕ್ಷ ನಿರ್ಧಾರ ಮಾಡ್ಬೇಕು. ಇಲ್ಲ ಸರ್, ನಿಮ್ಮ ಅಭಿಮಾನಿಗಳು ಇಲ್ಲ, ಅಭಿಮಾನಿಗಳು ಅಂತಂದಿರಲ್ಲ, ಅದು ಪಕ್ಷ ಇದೆ ದೊಡ್ಡದು. ಹಾ ಸರ್. ಶಾಸಕರ ಅಭಿಪ್ರಾಯ ಹೈಕಮಾಂಡ್ ಇರ್ತೈತೆ, ಅಭಿಮಾನಿಗಳ ಸಂಬಂಧ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗುಲ್ಲ. ಹಾ ಸರ್. ಸೊ ಅವ್ರ ಆಸೆ ಇದೆ ಆಗ್ಬೇಕಂತ, ಅದಕ್ಕ ದೊಡ್ಡ ಏನ್ ಅರ್ಜೆಂಟ್ ಏನಿಲ್ಲ. ಈ ಮುಖ್ಯಮಂತ್ರಿಗಳಾಗಿದ ತಕ್ಷಣ DKಶಿ ಅವ್ರ ಏನ್ ಕಿತ್ತೂರು ಕರ್ನಾಟಕಕ್ಕೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ ಏನ್ ನಿರೀಕ್ಷೆ ಮಾಡ್ತೀರಾ ಸರ್? ಮಾಡ್ತೀವಿ, ಬಹಳಷ್ಟು ಇದೆ, ತಕ್ಷಣ ಆಗೋಲ್ಲ. ಇನ್ನು ಆಡಳಿತದಲ್ಲಿ ಬಹಳಷ್ಟು ಬದಲಾವಣೆ ಆಗ್ಬೇಕು, ಸುಧಾರಣೆ ಆಗ್ಬೇಕು. ನಂತರ ನಮ್ಗೆ ಏನ್ ಬೇಕು ಅಡಿಷನಲ್ ಆಗಿ ನಾವು ಕೇಳ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ವಿಶೇಷ ಮುಕ್ತ ಸಂವಾದ. ಬರ ಪರಿಸ್ಥಿತಿ, ಲೋಕೋಪಯೋಗಿ ಇಲಾಖೆ ಅಭಿವೃದ್ಧಿ ಕಾರ್ಯಗಳು ಹಾಗೂ 2028ರ ಮುಖ್ಯಮಂತ್ರಿ ವಿಚಾರದ ಕುರಿತು ಸಚಿವರು ನೀಡಿದ ಸ್ಪಷ್ಟ ಉತ್ತರಗಳನ್ನು ನೀವು ನೋಡಿದ್ದೀರಿ. ಈ ಸಂದರ್ಶನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ರೈತ ಧ್ವನಿ ಮೀಡಿಯಾ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಶಶಾಂಕ್ ಆರ್ಕೆ.